ನೋಡಿ ಸರ್, ಈಗಾಗಲೇ ಕೆನಿಯನ್ ಜಂಬೋ ಗ್ರಾಸ್ ಆಲ್ರೆಡಿ ಕಟಿಂಗ್ ಮಾಡ್ತಾ ಇದ್ವಿ. ನೋಡಿ ಕಬ್ಬಿಗಿನ ದಪ್ಪ ಸರ್. ಇದಂದ್ರೆ ಆಲ್ರೆಡಿ ಈಗ ನಾಟಿ ಮಾಡೋದಕ್ಕೆ ಬಂದಿದೆ, ಆಲ್ರೆಡಿ ನಾಟಿ ಮಾಡಕ್ಕೆ ಬಂದಿದೆ. ಸರ್ ಎಷ್ಟು ತಿಂಗಳು ಬಿಟ್ಟಿದ್ದೀರಾ ಸರ್? ಇದು ಎಷ್ಟು ಬಂದ್ಬಿಟ್ಟು 90 ಡೇಸ್ ಆಗಿದೆ ಸರ್ ಕಟಿಂಗ್ ಬಂದು. 90 ಡೇಸ್ ಎಲ್ಲರೂ ಕಟ್ ಮಾಡೋದಿಲ್ಲ, ಅಲ್ಲವರು ಕಟ್ ಮಾಡೋದಿಲ್ಲ. ಸರ್ ಈಗ ಮುಂಚೆ ಕಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಸರ್? ಯಾಕೆ 90 ಡೇಸ್ ಬಿಡಬೇಕು? ಅಂದ್ರೆ ನಾವು 90 ಡೇಸ್ ಎಬವ್ ಬಿಟ್ರೆ ಕಡ್ಡಿ ಬಲ್ತ ನಂತರ ಕೊಡೋಕೆ ಅನುಕೂಲ ರೈತರಿಗೆ. ಕಡ್ಡಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಹೌದು, ಉತ್ತಮವಾಗಿರುತ್ತೆ ಅಂತ ಒಂದು ಆಪ್ಷನ್. ಅವಾಗ 90 ಡೇಸ್ ಈಗ ಬೇಕಾದ್ರೆ ರೈತರು ಇದನ್ನ ಒಂದು 60 to 70 ಡೇಸ್ ಕಟಿಂಗ್ ಮಾಡ್ಕೋಬಹುದು. ರೈತರು ಮಾಡ್ಕೋಬಹುದು, ಬಟ್ ನೀವು ಕಟಾವಿ ಕೊಡೋದು 90 ಡೇಸ್ ಮಾಡಬೇಕು. 90 ಡೇಸ್ ಆಫ್ಟರ್ ನಾವು ಕೊಡೋದು. ಈ ರೀತಿ ಯಾವಾಗ ಕಡ್ಡಿಗಳು ಗರಿಗಳು ಬುಡದಾಗಿನ ಒಂದು 4 ರಿಂದ 5 ಅಡಿ ಇದು ಒಣಗುತ್ತವೋ ಅವಾಗ ನಮಗೆ ಯೋಗ್ಯವಾಗಿರುತ್ತೆ ರೈತರು ಕೊಡೋ ಕಡ್ಡಿಗಳು. ಇದು ಸರಿಸುವ 25 ಅಡಿ ಎತ್ತರ ಬರುತ್ತದೆ ಸರ್. 25 ಅಡಿ ಎತ್ತರ ಅಂತ ಹೇಳಿದ್ರಲ್ಲ, ಸೊ ಇದು ಗಾಳಿ ಮಳೆಗೆ ಏನು ಪ್ರಾಬ್ಲಮ್ ಆಗಲ್ಲ ಸರ್? ಗಾಳಿ ಮಳೆಗೆ ಪ್ರಾಬ್ಲಮ್ ಆಗುತ್ತೆ, ಕೂಪಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಅತಿ ಹೆಚ್ಚು ಗಾಳಿ ಬಂದಿದ್ರೆ ಬೀಳೋ ಸಹಜನೂ ಇರುತ್ತೆ. ಈಗ ರೈತರು ಏನ್ ದಾಯ ಇಡಬೇಕಾಗುತ್ತೆ? ಒಂದ್ ಎಕರೆಗೆ ಎಷ್ಟು ಕಡ್ಡಿ ಬೇಕಾಗುತ್ತೆ ಸರ್? ಸರ್, ಇದು ಬಂದ್ಬಿಟ್ಟು ಎಕರೆಗೆ ಒಂದು 8,000 ಬೇಕಾಗುತ್ತೆ. ದಾಯ 4 ಅಡಿ ಇಟ್ಟರೆ ತುಂಬಾ ಅನುಕೂಲ. 4 ಅಡಿ ಇಟ್ಟರೆ ಒಂದು 6,000 ಅಷ್ಟೇ ಬೇಕಾಗುತ್ತೆ ಕಡ್ಡಿ. 4 ಅಡಿ ಇಟ್ಕೊಂಡ್ರೆ ಇದು ಜಂಬೋ ನೇಪರ್ ಬಂದು ಗಿಡದಿಂದ ಗಿಡಕ್ಕೆ 2 ಅಡಿ, ಲೈನಿಂದ ಲೈನಿಗೆ 4 ಅಡಿ ಇಟ್ಟರು ಅನುಕೂಲ. ಒಂದು 6,000 ಕಡ್ಡಿ ಬೇಕಾಗುತ್ತೆ. ನೋಡಿ ಯಾವ ರೀತಿ ಎತ್ತರವಾಗಿದೆ ಅಂತ. ಇನ್ನೂ ಎತ್ತರವಾಗಿ ಇದಿರುತ್ತೆ, ಬಟ್ ನಾವು ತುಂಬಾ ನೀರು ಕಮ್ಮಿ ಮಾಡಿದ್ವಿ ಬೇಸಿಗೆ ಟೈಮಲ್ಲಿ. ತುಂಬಾ ಇಟ್ಟು ಹೋಗೋದು ಕಷ್ಟ ನಮಗೆ ಅಂತೇಳಿ. ಹೌದು. ಇನ್ನೊಂದು ಕೇಳಬೇಕೇನಂದ್ರೆ, ಸೊ ರೈತರಿಗೆ ನೀರಿಂದು ತುಂಬಾ ಕಡಿಮೆ ಇರುತ್ತೆ ವ್ಯವಸ್ಥೆ. ಸೊ ಅಂತಾರು ಬೆಳಿಬೋದ ನೇಪೇರಿ? ಹೆಂಗೆ, ಎಷ್ಟು ನೀರು? ಖಂಡಿತ ಬೆಳಿಬೋದು ಸರ್. ತುಂಬಾ ನೀರು ಕಡಿಮೆ ಮಾಡಿ ನಾವು ಈ ತರ ಕೊಟ್ಟಿರೋದು. ಇಲ್ಲಂದ್ರೆ ಈಗ ಇದು 15 ಅಡಿ ಹತ್ರ ಹೋಗೋದು, ಇನ್ನೂ 5 ಅಡಿ ಹತ್ರ ಹೋಗೋದು. ಬರೀ ತೋರಿಸ್ತೀನಿ. ಇದು ಇನ್ನು 5 ಅಡಿ ಹೋಗೋದು ದೊಡ್ಡ ವಿಷಯ ಅಲ್ಲ ನಮಗೆ. ಈಗಾಗಲೇ ನೋಡಿ, ಈಗ ನಾವು 6 ಅಡಿ ಎತ್ತರ ಇದ್ವಿ, ಎಷ್ಟು ಎತ್ತರ ಹೋಗಿದೆ ಈಗಾಗಲೇ ಇದು. ಹೌದು, ತುಂಬಾ. ಸೊ ನಾವು ನೀರು ತುಂಬಾ ಡ್ರೈ ಮಾಡಿಬಿಟ್ಟಿದ್ವಿ. ಈ ಮಳೆಗಾಲ ಬಂದು ನೀರು ಬಂದಿರೋದು ಬಿಟ್ರೆ ನಾವು ನೀರು ಕೊಟ್ಟಿರೋದು ಕಮ್ಮಿ, ಬರೇ ಡ್ರಿಪ್ ಅಲ್ಲಿ. ಓಕೆ. ರೈತರಿಗೆ ನಿಮ್ಮ ಹತ್ರ ಕಡ್ಡಿ ತಗೊಂಡೋದ್ಮೇಲೆ ನೀರು ಯಾವ ರೀತಿ ಕೊಡಬೇಕಾಗುತ್ತೆ, ಗೊಬ್ಬರ ಯಾವ ರೀತಿ ಕೊಡಬೇಕಾಗುತ್ತೆ ಸರ್? ಈಗ ಬೇಸಿಗೆ ಕಾಲದಲ್ಲಿ ಡೇ ಬೈ ಡೇ ಕೊಡಬೇಕಾಗುತ್ತೆ ನಾಟಿ ಆಗೋವರೆಗೂ. ಈ ಮಳೆಗಾಲದಲ್ಲಿ ನಡೆಯುತ್ತೆ. ಬಟ್ ಕಡ್ಡಿ ತಗೊಂಡಾದ್ಮೇಲೆ ಒಂದು ಸರಿ ಸಂಪೂರ್ಣ ಚೆನ್ನಾಗಿ ನೆನಾಕ್ಬಿಟ್ಟು ನಾಟಿ ಮಾಡ್ಕೊಂಡು ಅನುಕೂಲ. ಭೂಮಿ ಚೆನ್ನಾಗಿ ನೆನಾಕ್ಬೇಕು. ಹೌದು. ಆಮೇಲೆ ನೀವು ಕಡ್ಡಿ ನಾಟಿ ಮಾಡಿದ್ಮೇಲೆ ನೆಕ್ಸ್ಟ್ ಎಷ್ಟು ದಿನಕ್ಕೆ ನೀರು ಕೊಡಬೇಕಾಗುತ್ತೆ? ನೆಕ್ಸ್ಟ್ ಒಂದು 2 ಡೇಸ್ ಒಂದ್ಸರಿ ಕೊಟ್ಟು ನಡೀತು ಬೇಸಿಗೆ. ಮಳೆಗಾಲ ಒಂದು 3-4 ದಿನ ಒಂದ್ಸರಿ ಕಡ್ಡಿ ಪ್ಲಾಂಟಿಂಗ್ ಆದ ವಾರಕ್ಕೊಂದ್ಸರಿ ಕೊಟ್ಟರೆ ಸಮಸ್ಯೆ ಇಲ್ಲ. ಚಿಗುರೆಲ್ಲ ಎಷ್ಟು ದಿನ ಕಾಣಿಸ್ಬೋದು ಸರ್? ಚಿಗುರೆಲ್ಲ ಒಂದು 7 to 10 ಡೇಸ್, 15 ಡೇಸ್ ಅಪ್ ಟು. ಸರ್ ನೀವು ಎಷ್ಟು ಗ್ಯಾರಂಟಿ ತಗೊಡ್ತೀರಾ? ಈಗ ಮೋರ್ ದೆನ್ 90% ಬರುತ್ತೆ ಇದೆ. ಮೋರ್ ದೆನ್ 90% ಕಮ್ಮಿ ಇರಲ್ಲ, ಅದಕ್ಕಿಂತ ಕಡಿಮೆ ಆಗಲ್ಲ. ಕಡಿಮೆ ಆಗೋದಿಲ್ಲ ಸರ್. ಓಕೆ. ಈಗ ನಮ್ಮ ಮ್ಯಾಕ್ಸಿಮಮ್ 100% ಇದ್ರಲ್ಲಿ ಕೊಟ್ಟಿದ್ದೀವಿ ಜಾಸ್ತಿ. ನಾವು ಮಿನಿಮಮ್ ನಾವು 90% ಅಂತ ಕೊಡ್ತೀರಾ? ಓಕೆ. ನೋಡಿ, ಈಗೆಲ್ಲ ಇಂಟರ್ನ್ಯಾಷನಲ್ ಸ್ಮಾರ್ಟ್ ನೇಪರ್ ಆಲ್ರೆಡಿ ಯಾವ ರೀತಿ ಬಂದಿದೆ ಅಂತ ಕಟ್ಟಿಂಗ್ಸ್ ಇವಾಗಲೇ ಇದು ಆಲ್ರೆಡಿ ಬಂದಿದೆ ಈಗ. ಸರಿ, ತುಂಬಾ ಹೈಟ್ ಇಲ್ಲ ಮತ್ತೆ ಎಲೆಗಳು ಜಾಸ್ತಿ ಇದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹಂಗೆ ಸರ್, ಇದು ಇಂಟರ್ನ್ಯಾಷನಲ್ ಸ್ಮಾರ್ಟ್ ನೇಪರ್ ಅಂತ. ಇದು ಸಂಪೂರ್ಣ ಗರಿಗಳಿಂದ ಕೂಡಿರುವ ಈ ಮೇವು ಕುರಿ ಮೇಕೆಗೆ ರಾಮಬಾಣ ಅಂತ ಹೇಳ್ಬೋದು. ಅತಿ ಹೆಚ್ಚು ಗರಿಗಳು ಒಂದು 5 ಅಡಿ ಬಂದು ಹೆಚ್ಚಿನ ಮಾತಿದು. ಸೊ ನೋಡ್ತಾ ಇದ್ದೀರಿ ಯಾವ ರೀತಿ ಬಂದಿದೆ ಅಂತ. ಆಲ್ರೆಡಿ ಗರಿಗಳು ಆಲ್ರೆಡಿ 2-2.5 ಅಡಿ ಡ್ರೈ ಆಗ್ತದೆ. ಸೊ ಇವಾಗ ಕಡ್ಡಿಗಳನ್ನ ಕೊಡ್ಬೋದು ರೈತರಿಗೆ ಈಗ. ಸರ್ ಏನು ಇದು 8 ಇಷ್ಟ ಬರುತ್ತೆ? ಹೆಂಗೆ ಸರ್ ಇದು 8 ಅಷ್ಟೇ ಸರ್. 8 ಇಷ್ಟೇ. ಏನು ಸರ್ ಇದು ವಿಶೇಷತೆ ಏನು ಸರ್? ತುಂಬ ಎಲೆಗಳು ನೋಡಿದ್ರೆ ಬರೀ ಎಲೆಗಳೇ ಕಾಣ್ತಾ ಇದೆ, ಇದು ಕಾಂಡನೇ ಕಾಣ್ತಿಲ್ಲ. ಸೊ ಇದು ಯಾವ ಪ್ರಾಣಿಗಳಿಗೆ ಉತ್ತಮವಾದ ಮೇವು ಅಂತ ಹೇಳ್ತೀರಾ? ಇದು ಬಂದ್ಬಿಟ್ಟು ಕುರಿ ಮೇಕೆಗೆ ರಾಮಬಾಣ ಅಂತ ಹೇಳ್ಬೋದು. ಅಕ್ಷೆ ಚೊಕ್ಕೆ ಬದಲಾಗಿ ಹಾಕೊಂಡ್ರೆ ತುಂಬಾ ಅನುಕೂಲ ರೈತರಿಗೆ. ಹೌದು. ಯಾಕೆಂದರೆ ನಾನು ಈಗ ಏನು ಹೇಳಿದ್ರು, ಈಗ ಅದು ಇಂಡೋನೇಷಿಯಾ ಇರಲ್ಲ, ಸೊ ಅದಕ್ಕೆ ಸ್ವಲ್ಪ ಕಾಂಡ ಕಾಣ್ತಾ ಇದೆ, ಹೈಟ್ ಇದೆ. ಬಟ್ ಇದು ಹೈಟ್ ಕಡಿಮೆ, ಬಟ್ ಅದು ಹೆಚ್ಚಾಗಿ ಎಲೆಗಳಿದೆ ಇದರಲ್ಲಿ. ಸೊ ಹಂಗಾಗಿ ನೀವು ಹೇಳ್ತಿದ್ದೀರಾ ಕುರಿ ಮೇಕೆಗೆ ತುಂಬ ಒಳ್ಳೇದು ಅಂತ. ಆಯ್ತು. ಯಾಕೆಂದ್ರೆ ಕುರಿ ಮೇಕೆ ಅದೇ ಸೊಪ್ಪು ಸದೆ ತಿನ್ನೋ ಜಾತಿ. ಸೊ ಅವು ಕಡ್ಡಿ ಇರಬಾರ್ದು. ಕಡ್ಡಿ ಇರಬಾರ್ದು. ಈಗ ಅಷ್ಟೇ ಸೊಪ್ಪು ಹೆಂಗಿರುತ್ತೋ ಈ ನೇಪಿರಲ್ಲಿ ಬರೀ ಗರಿಗಳು ಹಾಗೆ. ಸರ್, ಇದಕ್ಕೆ ಏನಾದರೂ ಗೊಬ್ಬರ ಕೊಟ್ಟರೆ ಏನು ಕೊಡಬೇಕಾಗುತ್ತೆ? ಎಷ್ಟು ತಿಂಗಳಿಗೆ ಒಂದ್ಸರಿ ಕೊಡಬೇಕಾಗುತ್ತೆ? ಸರ್, ಮೊದಲನೇ ಟೈಮ್ ನಾಟಿ ಮಾಡಿದಾಗ ನಾಟಿ ಮಾಡಿ 30 ದಿನ ನಂತರ ಕೊಟ್ಟರೆ ಸಾಕು. ತದನಂತರ ನಾವು ಪ್ರತಿ ಕಟಾವು 2 ಕಟಾವು ಒಂದ್ಸರಿ ಕೊಡುಗೆ ಗೊಬ್ಬರ ಕೊಟ್ಟರೆ ನಡೆಯುತ್ತೆ. ಬಟ್ ಪ್ರತಿ ಕಟಾವು ಒಂದ್ಸರಿ ವೀರ್ಯ ಕೊಟ್ಟರೆ ಸಾಕಾಗುತ್ತೆ. ಓಕೆ. ಬೇಕಿದ್ರೆ ನೀವು ಆಯಾ ನೀರ ಪದ್ಧತಿಯಲ್ಲೂ ಬೇಕಾದ್ರೂ ಮಾಡ್ಬೋದು, ಡ್ರಿಪ್ಪಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಡ್ರಿಪ್ಪಲ್ಲಿ ನೀಟಾಗಿ ನೆನ್ಕೋಗುತ್ತೆ. ಹೌದು. ಓಕೆ. ಸೊ ಆ ಥರ ಮಾಡ್ಕೊಂಡ್ರೆ ತುಂಬ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ನಾವು. ಥ್ಯಾಂಕ್ ಯು ಸರ್.